ನಾನು ಅಡುಗೆ ಮನೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಉತ್ತರ ಕರ್ನಾಟಕದ ಫೇಮಸ್ ಶೇಂಗಾ ಸಾರು. ಬೇಕಾಗಿರೋದು ಶೇಂಗಾ ತೊಗೊಂಡಿನಿ, ಒಂದು 80 ಗ್ರಾಮ್ ಶೇಂಗಾ ತೊಗೊಂಡಿನಿ, ಒಂದು ಟೊಮೆಟೊ ದೊಡ್ಡ ಸೈಜು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಮತ್ತು ಚಕ್ಕೆ ಎರಡು ಸೇರಿ ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ತೊಗೊಂಡಿನಿ. ಫಸ್ಟ್ ಮಿಕ್ಸಿ ಮಾಡ್ಕೊಂಬಿಟ್ಟಿನಿ. ಶೇಂಗಾ ಹುರಿದು ತೊಗೊಂಡಿನಿ. ಇದನ್ನು ನೀರೇನು ಹಾಕಿಲ್ರಿ, ಹಂಗೆ ಪೌಡ್ರ್ ಮಾಡ್ಕೊಂಡ್ರಿ. ಈ ಥರ ಬಂದೈತೆ ನೋಡ್ರಿ. ಒಂದು 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ್ರಿ, ಸಾಸಿವೆ ಹಾಕೊಳ್ಳೋಣ್ರಿ, ಜೀರಿಗೆ ಹಾಕೊಳ್ಳೋಣ್ರಿ. ಚಟಪಟನ ಆಗ್ತೈತ್ರಿ. ಈಗ ಬೆಳ್ಳುಳ್ಳಿ ಹಾಕೊಳತ್ತೀನಿ, ಕರಿಬೇವು ಹಾಕೊಳತ್ತೀನಿ, ಟೊಮೆಟೊ ಹಾಕೊಂಡ್ಬಿಡೋಣ್ರಿ. ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ್ರಿ ರುಚಿಗೆ ತಕ್ಕಷ್ಟು. ಉತ್ತರ ಕರ್ನಾಟಕ ಶೇಂಗಾ ಸಾರು ಭಾಳ ಫೇಮಸ್ ರೀ. ಏನಿಲ್ಲ ಅಂದ್ರೆ ವಾರದಾಗ ಒಂದು 3 ಸಲ ಆದರೂ ಶೇಂಗಾ ಸಾಂಬಾರು ಪ್ರತಿಯೊಬ್ಬರ ಮನೆಯಲ್ಲಿ ಮಾಡೇ ಮಾಡ್ತಾರೆ. ನೀವು ಒಂದು ಸಲ ಮಾಡಿ ನೋಡಿರಿ, ಭಾಳ ಚಲೋ ಇರ್ತೈತಿ. ಮಿಕ್ಸಿ ಮಾಡ್ಕೊಂಡಿದ್ದು ಶೇಂಗಾ ಹಾಕೊಂಡ್ಬಿಡೋಣ್ರಿ. ಎಣ್ಣೆ ಒಳಗಿದ್ದು ಚಲೋತ್ನಾಗ ಮಿಕ್ಸ್ ಆಗಲ್ರಿ. 1 ಸ್ಪೂನ್ ಖಾರ ಹಾಕ್ಕೊಳತ್ತೇನೆ ರೀ. ಇದು ಎಣ್ಣೆ ಬಿಡ್ಬೇಕ್ರಿ, ಅದು ಆಮೇಲೆ ನೀರು ಹಾಕ್ಕೋಬೇಕು, ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಶೇಂಗಾ ಸಾಂಬಾರು. ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೀನಿ ರೀ. ನೀರು ಹಾಕ್ಕೊಳತ್ತೀನಿ ರೀ. 1.5 ಗ್ಲಾಸ್ ನೀರು ಹಾಕ್ಕೊಳತ್ತೀನಿ ರೀ. ಅರ್ಧ ಗ್ಲಾಸ್ ನೀರು ಹಾಕೋ, ಟೋಟಲ್ 1.5 ಗ್ಲಾಸ್ ನೀರು ಹಾಕಿ ಇದು ಕುದಲ್ರಿ. ಅಲ್ಲಿವರೆಗೆ ಇದನ್ನು ಕ್ಲೋಸ್ ಮಾಡಿಬಿಡೋಣ್ರಿ. ಇದು ಕ್ಲೋಸ್ ಮಾಡಿಬಿಡೋಣ್ರಿ. 2 ರಿಂದ 3 ನಿಮಿಷದೊಳಗೆ ಸಾಂಬಾರು ರೆಡಿ ಆಗ್ತೈತಿ. 2 ರಿಂದ 3 ನಿಮಿಷ ಆಗೈತೆ ನೋಡಿರಿ, ಸಾಂಬಾರು ಕುದಿ ಆಗ್ತೈತಿ. ಸ್ವಲ್ಪ ಈಗ ಮಸಾಲೆ ಹಾಕ್ಕೊಂಬಿಡೋಣ. ಇದು ಧನಿಯಾ ಮತ್ತು ಚಕ್ಕೆ ಪೌಡ್ರ್ 1 ಸ್ಪೂನ್ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಬೆಲ್ಲ ಹಾಕ್ಕೊಳತ್ತೀನಿ ರೀ. ಸಾಂಬಾರು ರೆಡಿ ಆಗೈತೆ ನೋಡಿರಿ. ಕರ್ನಾಟಕ ಶೇಂಗಾ ಸಾಂಬಾರು ರೆಡಿ ಐತ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.